ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಸಹ ಎಲ್ಲ ಗ್ರಾಮಗಳಲ್ಲೂ ಸಹ ಈ ಒಂದು ತಾತಯ್ಯನವರ ಜಯಂತಿಯನ್ನ ಇವತ್ತು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ನಮ್ಮ ವೆಂಕಟಾಚಲಪತಿ ಅವರು ಹೇಳ್ದಂಗೆ ಸರ್ಕಾರ ಏನು ನಮ್ಮ ತಾತಯ್ಯನವರು ಹುಟ್ಟಿದ ದಿನಾಂಕ ಹುಣ್ಣಿಮೆ ದಿವಸ ಪಾಲ್ಗೊಳ್ಳ ಮಾಸ ಹುಣ್ಣಿಮೆ ದಿವಸ ಅವರ ಒಂದು ಜಯಂತಿಯನ್ನ ಮಾಡಬೇಕಂತ ಒಂದು ಸರ್ಕಾರ ಆದೇಶ ಮಾಡಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಅವತ್ತು 3 ದಿವಸಗಳ ಕಾಲ ಕೈವಾರ ಕ್ಷೇತ್ರದಲ್ಲಿ 3 ದಿವಸ ಆ ಒಂದು ತಾತಯ್ಯನವರ ಒಂದು ಭಜನೆಗಳು ಮತ್ತು ತಾತಯ್ಯನವರ ಒಂದು ಪೂಜಾ ಕಾರ್ಯಕ್ರಮಗಳು ಮತ್ತು ಅಲ್ಲೂ ಸಹ ತಾತಯ್ಯನವರ ಜಯಂತಿಯನ್ನ ಕೈವಾರದಲ್ಲಿ ಆಚರಣೆ ಮಾಡ್ತಾರೆ. ಮತ್ತು ಅದೇ ರೀತಿ ಕೋಟ್ಗಲ್ನಲ್ಲೂ ಸಹ ಸುಮಾರು 8 ದಿನಗಳ ಕಾಲ ಅಲ್ಲಿ ಜಾತ್ರೆ ನಡೀತದೆ. ಮತ್ತು ಊಲ್ವಾಡಿಯಲ್ಲಿ ಅಲ್ಲಿ ತೇರು ಮತ್ತು ನಮ್ಮ ಎಲ್ಲ ಸುತ್ತಮುತ್ತ ಹಳ್ಳಿಗಳು ಸಹ ಅಲ್ಲೇ ಇರ್ತದೆ. ಮತ್ತು ತಾಲೂಕಿನ ವಿವಿಧ ಗ್ರಾಮ ಎಲ್ಲ ತಾಲೂಕಿನಲ್ಲಿ ಆ ಒಂದು ಕಾರ್ಯಕ್ರಮಗಳು ನಡೆಯುವುದರಿಂದ ನಾವು ಇವತ್ತು 7ನೇ ತಾರೀಕು ಮಾಡಬೇಕಂತ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾತಯ್ಯನವರ ಭಕ್ತಾದಿಗಳ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ತಾಲೂಕಿನ ಸದ್ಗುರು ತಾತಯ್ಯನವರ ಪಾದಮೇ ಗತಿ ಗೋವಿಂದ. ಭಕ್ತ ಮಹಾಶಯರೇ, ನಮ್ಮ ತಾತಯ್ಯನವ್ರದ್ದು 300ನೇ ಜಯಂತ್ಯೋತ್ಸವ 300 ವರ್ಷಗಳಿಂದ ನಡೀತಾ ಬಂದಿದೆ. ಆದರೆ ಸರ್ಕಾರ 4 ವರ್ಷದಿಂದ ಮಾತ್ರ ಇದನ್ನು ಗಮನಕ್ಕೆ ತಂದು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದವರು ಭಕ್ತಿಯಿಂದ ಜಯಂತ್ಯೋತ್ಸವನ ಚೆನ್ನಾಗಿ ನಡೆಸಿದ್ದಾರೆ. ಈ ಸಲ ಬೆಂಗಳೂರಿಗೆ ಹೋಗಿದ್ದೆ ನಾನು. ಅವತ್ತು ಸುಮಾರು 1000 ಜನ ಮೆರವಣಿಗೆಯಲ್ಲಿ ಹೋಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಯಂತ್ಯೋತ್ಸವದ ಅಂಗವಾಗಿ ದೊಡ್ಡದಾಗಿ ಫಂಕ್ಷನ್ ಇಟ್ಕೊಂಡು ಬಂದಿರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಆನಂದವಾಗಿ ಹೋಳಿಗೆ ಊಟ ಮಾಡಿಸಿ ಉಣಬಡಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಾತನವರು ಪ್ರತಿಯೊಬ್ಬರ ಮನದಲ್ಲಿ ಕೂಡ ಅವರು ಇವತ್ತು ಜೀವಂತವಾಗಿದ್ದಾರೆ. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಅಷ್ಟೇ ಇಷ್ಟು ಜನ ಸೇರಿದ್ದೀರಿ, ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಭಜನಾ ತಂಡಗಳಿದೆ. ಇವತ್ತು ಸಂತೋಷವಾಗ್ತಾ ಇದೆ. 25 ವರ್ಷದ ಹಿಂದೆ ನಾವು ಜಯರಾಮ್ ಅವ್ರನ್ನ ಕರ್ಕೊಂಡು ಚಿಂತಾಮಣಿಯಲ್ಲಿ ನಗರ ಸಂಕೀರ್ತನೆ ಮಾಡಿದ್ವಿ. ಅವತ್ತು ಯಾರು ನಮ್ಮ ಹಿಂದೆ ಬರ್ಲಿಲ್ಲ, ಯಾರು ನಮ್ಮನ್ನು ಐಡೆಂಟಿಫೈ ಮಾಡಲಿಲ್ಲ. NRF ಸ್ಟೇಷನಲ್ಲಿ 1 ದಿವಸ, ಮಾಳಪಲ್ಲಿ ಆ ಕಡೆಯಲ್ಲಿ 1 ದಿವಸ, ಈ ಕಡೆ ಶಂಕರ ಮಠದ ಹತ್ರ ಈ ಕಡೆ ಎಲ್ಲ ಓಡಾಡ್ತೀವಿ. ಯಾರು ನಮ್ಮನ್ನು ಗುರುತಿಸೋರು ಇಲ್ಲ. ಇವತ್ತು ಎಲ್ಲರ ಮನದಲ್ಲಿ ಕೂಡ ತಾತನವರ ಕೀರ್ತನೆಗಳು, ಭಕ್ತಿ ಮಾರ್ಗದ ಭಾವನೆ, ಹೆಣ್ಮಕ್ಳು ಎಷ್ಟು ಜನ ಗುಂಪುಗಳು ಮಾಡ್ಕೊಂಡು ಇವತ್ತು ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ ಅಂದ್ರೆ ನಮಗಂತೂ ಬಹಳ ಸಂತೋಷ. ನಾನು 25 ವರ್ಷಗಳಿಂದ ಜಯರಾಮ್ ಅವ್ರ ಜೊತೆಯಲ್ಲಿ 2000 ಇಸ್ವಿನಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಓಡಾಡಿದ್ದೀವಿ. ಆವತ್ತಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಆಗಿದೆ. ಇವತ್ತು ಸರ್ಕಾರ ನಮ್ಮನ್ನು ಗುರುತಿಸಿದೆ ಅಂದರೆ ನಮ್ಮ ತಾತಯ್ಯನವರ ಪ್ರಭಾವ, ಅವರು ಪ್ರಚಾರ, ಅವರು ಸಿದ್ಧಾಂತ ಏನು ಅನ್ನೋದು ಸರ್ಕಾರಕ್ಕೆ ಕೂಡ ಇವಾಗ ಗೊತ್ತಾಗಿದೆ ಅಂತ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಮಿನಿಸ್ಟ್ರುಗಳು, ಆಮೇಲೆ ನಮ್ಮ ಜನಾಂಗದವರು, ಎಲ್ಲ ಜನಾಂಗದವರು ಸೇರಿದ್ರು. ಇವಾಗ ಹೇಳೋದು ಏನು ಅಂದರೆ ತಾತಯ್ಯನವರು ಅವರು ಒಂದೇ ಸಿದ್ಧಾಂತ, ಎಲ್ಲರೂ ನಮ್ಮವರೇ, ಅಮರ ನಾರೇನ ಸೇವಕುಲು ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕುಲ ನಮ್ಮದು ನಾವು ಬಲ್ಜಿಗಿರ ಅಂತ ಏನಿಲ್ಲ, ಹುಟ್ಟಿರ್ಬೋದು ಅಚ್ಚೆ ಹೊರತು ನಮ್ಮದು ಅಮರ ನಾರೇನ ಸೇವಾ. ಯಾರು ಮಾಡ್ತಾ ಇದ್ದಾರೆ, ಯಾರು ಭಕ್ತಿಯಿಂದ ಭಗವಂತ ನೆನೆಸ್ತಾ ಇದ್ದಾರೆ, ಯಾರು ಇವತ್ತು ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ, ಅವರು ನಮ್ಮವರು ಅಂತ ಹೇಳಿದ್ರು. ಅದೇ ರೀತಿ ತಾತನವರ ಸಿದ್ಧಾಂತದಲ್ಲಿ ಇರೋರು ಕೆಟ್ಟ ಕೆಲಸ ಮಾಡಲ್ಲ, ಯಾರೋ ಎಲ್ಲ ಧರ್ಮದ ಬಗ್ಗೆ ಮಾತಾಡ್ತಾರೆ, ಭಗವಂತನ ಇದರಲ್ಲಿ ಭಕ್ತಿಯಿಂದ ಇರ್ತಾರೆ. ಇದಕ್ಕೆ ನಿದರ್ಶನ ಇವತ್ತು ನಮ್ಮ ತಾತನವ್ರ ಸಿದ್ಧಾಂತ ಒಂದೇ. ಬೇರೆಯವರು ಎಷ್ಟೋ ಮಹನೀಯರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಕಾಲಜ್ಞಾನ ಕೊಟ್ಟಿರೋರು ಇವರೊಬ್ಬರೇ ಪ್ರಪಂಚ. ನಾರಾಯಣ ಅಂಟೇನು ಬಿಗಿತಪ್ಪಿಪಾಯ, ನಾರಾಯಣ అంటే ಬೀಜಾಕ್ಷರಂಬಾಯ ಅಂತ ಹೇಳಿರೋರು ಇವರೊಬ್ಬರೇ. ಮೊದಲು ನಾರದ ಮಹರ್ಷಿಗಳು ನಾರಾಯಣ ಅನ್ನೋದು ಮಾನವ ಕುಲಕ್ಕೆ ಕೊಟ್ಟರು.
ಅದಾದ್ಮೇಲೆ ಇವಾಗ ಕಡೆಯಲ್ಲಿ ತಾತಯ್ಯನವರೇ ಕೊಟ್ಟಿರೋದು ನಾರೇಯಣ ನಾರೇಯಣ ಅನ್ನೇ ನಾರಾಯಣ ಅಂದ್ರೆ ವಯಸ್ಸಾಗ್ಬಿಟ್ಟಿದೆ, ಬಿತ್ತಪ್ಪ ಹೋಗಿದೆ ಅಂತ ಅವ್ರ ಸಿದ್ಧಾಂತದಲ್ಲಿ ಬರೆದಿದ್ದಾರೆ, ಹೇಳ್ತಾನೂ ಇದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ತಾತನವ್ರ ಬುಕ್ ತರಿಸ್ಕೊಂಡು ತಾತನವ್ರ ಸಿದ್ಧಾಂತವನ್ನು ಓದ್ರಿ, ಮಕ್ಕಳಿಗೆ ತಿಳಿಸಿ. ಯಾವುದೂ ಒಂದು ಭೇದ ಇಲ್ಲ, ಒಳ್ಳೆ ಮಾರ್ಗ ಇರ್ತದೆ. ಇವತ್ತು ಇದನ್ನು ನೋಡ್ತಾ ಇದ್ದೀವಿ, ನಮ್ಮ ಚಿಂತಾಮಣಿಯಲ್ಲಿ ಎಷ್ಟು ಜನ ಸೇರಿದ್ದೀರಾ, ನಮ್ಗೆ ಬಹಳ ಆನಂದವಾಗಿದೆ, ಸಂತೋಷ. ಪ್ರತಿಯೊಬ್ಬರು ಕೂಡ ತಾತನವ್ರ ಕೀರ್ತನೆಗಳನ್ನು ಬಯಸುತ್ತಾ ಇವತ್ತು ಸರ್ಕಾರದ ವತಿಯಿಂದ ಎಲ್ಲರೂ ಬಂದಿದ್ದಾರೆ ಮತ್ತು ನಮ್ಮ ಜನಾಂಗದವರು ಬಂದಿದ್ದಾರೆ. ಎಲ್ಲರೂ ಕೂಡ ಇದೇ ರೀತಿ ಮುಂದೆ ಕೂಡ ಪ್ರತಿಯೊಂದು ಈ ತಾತನವ್ರ ಸಿದ್ಧಾಂತದ ಬಗ್ಗೆ ಗಮನ ಇಡೋಣ. ಇವತ್ತು ಶಂಕರ ಮಠದಲ್ಲಿ ಇವತ್ತಿನಿಂದ 6 ದಿವಸಗಳ ಕಾಲ ಪೋತನಾ ಭಾಗವತ ಸಪ್ತಾಹವನ್ನು ಇಟ್ಕೊಂಡಿದ್ದಾರೆ. ಮಂಕಾಲ್ ಶ್ರೀಹರಿ ಬಿ ಶರ್ಮಾ ಅನ್ನೋರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆಗೆ ಶಂಕರ ಮಠದಲ್ಲಿ ಪ್ರವಚನ ಇರ್ತದೆ. ಅದನ್ನು 6 ದಿವಸ ಕಂಟಿನ್ಯೂ ಕೇಳಿ ಆಮೇಲೆ ಕೋಟಿಗಲ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಒಂದು ದಿನ ಪಾದಯಾತ್ರೆ ಇರ್ತದೆ. 1000 ಜನ ಬರ್ತಾರೆ. ಅಲ್ಲಿಂದ ಇದಕ್ಕೆ ನಂದನಾಂವರೆಗೂ ಕಾಲ್ನಡಿಗೆ ಇಲ್ಲಿ ಎಲ್ಲ ಹಳ್ಳಿಗಳನ್ನು ಮೀಟ್ ಮಾಡಿ ಎಲ್ಲ ಊರುಗಳಲ್ಲಿ ತಾತನವ್ರ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಭಜನೆ ಮುಖಾಂತರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಎಲ್ಲರೂ ತಾತನವರ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಾಗವಹಿಸಬೇಕು. ಎಲ್ಲರೂ ಕೈವಾರಕ್ಕೆ ಬನ್ನಿ. ಪ್ರತಿ ಶನಿವಾರ ಕೂಡ ಅಲ್ಲಿ ವಿಶೇಷ ಕಾರ್ಯಕ್ರಮ ನಡೀತದೆ. 4ನೇ ಭಾನುವಾರ ರಾಮಕೋಟಿ ಕಾರ್ಯಕ್ರಮ ನಡೀತದೆ. 24 ಗಂಟೆಗಳ ಕಾಲ ನಿರಂತರವಾಗಿ ರಾಮನಾಮ ಸಂಖ್ಯೆ, ಊಟದ ವ್ಯವಸ್ಥೆ, ₹1 ಯಾರು ಕೇಳೋರಿಲ್ಲ, ಎಲ್ಲ ಚೆನ್ನಾಗಿರ್ತದೆ. ಬೇರೆ ಕಡೆ ನೀವು ಎಲ್ಲಾದರೂ ಯಾತ್ರೆಗೆ ಹೋಗಿ ನಮ್ಮ ಹತ್ರ ಸುಲಿಗೆ ಮಾಡ್ತಾರೆ. ದಯವಿಟ್ಟು ನಮ್ಮ ಹತ್ರ ಇರ್ತಕ್ಕಂಥ ಕೈವಾರವನ್ನು ಮರಿಬೇಡಿ. ಒಳ್ಳೆ ಪುಣ್ಯಕ್ಷೇತ್ರ. ಇಂಥ ಜಾಗದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ. ನಮಗೆ ಹತ್ತಿರದಲ್ಲಿದೆ ಕೈವಾರ. ದೂರ ಒಂದು ಧರ್ಮಸ್ಥಳಕ್ಕೋ ಅಥವಾ ಕಾಶಿಗೋ ಅಥವಾ ಇನ್ನೆಲ್ಲಾದ್ರೂ ಹೋಗ್ಬೇಕಾದ್ರೆ ₹1000 ಬೇಕು. ಯಾವಾಗಲೂ ಹೋಗೋದಕ್ಕೂ ಆಗಲ್ಲ. ವರ್ಷಕ್ಕೊಂದ್ಸಲ ಸಂಗೀತೋತ್ಸವ ನಡೀತದೆ. 3 ದಿವಸ 72 ಗಂಟೆಗಳ ಕಾಲ ನಿರಂತರವಾಗಿ ಸಂಗೀತೋತ್ಸವ ನಡೀತಾ ಇರೋದಂದ್ರೆ ಭಾರತದಲ್ಲಿ ಇದೇ ಒಂದು ಜಾಗ, ಎಲ್ಲೂ ನಡೆಯಲ್ಲ. ಯಾವ ಅನಾಹುತನೂ ಆಗಲ್ಲ, ಯಾವ ಪ್ರಳಯ ಆಗಲ್ಲ ಅಂತ ಅವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ನಮಗೆ ಯಾವ ತೊಂದರೆನೂ ಇಲ್ಲ, ಭಗವಂತನ ನೆರಳಿದ್ದೀವಿ. ಅವರಿಗೆ ತಾತಯ್ಯನವರ ವಿಚಾರವಾಗಿ ಬಹಳ ಹೆಚ್ಚು ವಿಚಾರಗಳು ಗೊತ್ತಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಗ್ರೇಟ್ ತಹಸೀಲ್ದಾರ್ ಸಾಹೇಬರು ಈ ಒಂದು ರಾಜೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೆಲವು ಮಾತುಗಳನ್ನ ಮಾತಾಡಬೇಕಂತ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜಯಂತಿಯನ್ನ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ AW ನಾಗರಾಜ್ ಅವರೇ, ಮತ್ತು ಕುಂಟಿಗಡ್ಡ ಲಕ್ಷ್ಮಣ್ ಅವರೇ, ಮತ್ತು ನಮ್ಮ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಮುಖಂಡರೇ, ಮತ್ತು ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ 300ನೇ ಜಯಂತಿ ಆಚರಣೆಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿರೋದು ನಮ್ಮೆಲ್ಲರ ನಿಜವಾಗ್ಲೂ ಅದೃಷ್ಟನೇ ಅನ್ಕೊಂತೀನಿ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಿಕ್ಕಿದ ಚಾನ್ಸ್, ಇದಕ್ಕೂ ನಾನು ಅದೃಷ್ಟ ಅಂತ ಭಾವಿಸ್ತೇನೆ. ಆಕ್ಚುಲಿ ಈಗ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಸರ್ ಹೇಳಿದಂಗೆ 3-4 ವರ್ಷಗಳ ಹಿಂದೆ ನಾವು ಇದು ಆಚರಣೆ ಮಾಡ್ತಿರ್ಲಿಲ್ಲ. ನಮ್ಮ ಎಲ್ಲ ಒಂದು ಶ್ರಮದಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂತಹ ಬಲಿಜ ಸಮುದಾಯದ ಮುಖಂಡರು ಇವೆಲ್ಲರ ಒಂದು ಶ್ರಮದಿಂದ ಇವತ್ತು 3ನೇ ಕಾರ್ಯಕ್ರಮವನ್ನು ಈ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷ ಏನು ಅಂತಂದ್ರೆ ನಮ್ಮ ಕಂದಾಯ ಇಲಾಖೆಯಿಂದ ಸರ್ಕಾರದಿಂದ 42 ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ. ಒಟ್ಟಾರೆ ಒಂದು ವರ್ಷದಲ್ಲಿ 42 ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಆ ಜಯಂತಿಯಲ್ಲಿ ನಮ್ಮ ಚಿಂತಾಮಣಿಗೆ ವಿಶೇಷ ಅಂತಂದ್ರೆ ನಮ್ಮ ಸ್ವಾಮಿಯವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾನು ಪ್ರತಿಯೊಂದು ಇದರಲ್ಲಿ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ನಾವೆಲ್ಲ ಜಯಂತಿಗಳನ್ನ ಪ್ರತಿಯೊಂದು ಜಯಂತಿನ ಆಚರಣೆ ಮಾಡ್ತೀವಿ. ಸರ್ಕಾರ ಯಾಕೆ ಈ ಜಯಂತಿಗಳನ್ನ ಆಚರಣೆ ಮಾಡಿದೆ ಅಂತಂದ್ರೆ, ಪ್ರತಿಯೊಬ್ರು ಈ ಜಯಂತಿಗಳು ನಾವು ಯಾರ್ಯಾರನ್ನ ಆಚರಣೆ ಮಾಡಿರ್ತೀವೋ ಅಂತ ಪುಣ್ಯವಂತರು ನಮ್ಮ ಸಮಾಜಕ್ಕೆ ಅವ್ರಿಗೆ ಆದಂತಹ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಆ ಕೊಡುಗೆಗಳನ್ನ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಮುಂದುವರ್ಸ್ಕೊಂಡು ಹೋಗಿ ಅವರಲ್ಲಿ ಒಂದು ಒಳ್ಳೆ ಮನೋಭಾವನೆಗಳನ್ನ, ಒಳ್ಳೆ ಗುಣಗಳನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಈ ಒಂದು ಆಚರಣೆಯನ್ನ ಮಾಡ್ತೀವಿ.
ಹಾಗೆ ಅದೇ ರೀತಿಯಲ್ಲಿ ಈಗ ನಮ್ಮ ಯತೀಂದ್ರರು ಜೀವನ ಚರಿತ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವರು ಫಸ್ಟು ಬಹಳಷ್ಟು ಸಾಧುಗಳಾಗಿದ್ರು. ಮದುವೆ ಆದ ನಂತರ ಕೂಡ ಕುಟುಂಬನ ಕೂಡ ಸರಿಯಾಗಿ ಪೋಷಣೆ ಮಾಡ್ತಾ ಇರಲಿಲ್ಲ. ಕಾರಣ ಏನು ಅಂತಂದ್ರೆ ಪ್ರತಿದಿನಾನು ಅವರು ಸ್ವಾಮಿಗಳ ಆರಾಧನೆಯಲ್ಲೇ ಇರ್ತಾ ಇದ್ರು. ಮನೆ ಕಷ್ಟ ಆದಾಗ ಮನೆಯಲ್ಲಿ ಅವರು ಮಿಸ್ಸಸ್ ಅಂದ್ರೆ ಹೆಂಡತಿ ಅವರು ಕಷ್ಟ ಆಗ್ತಾ ಇದೆ, ಹಿಂಗೆ ಇದ್ರೆ ನೀವು ಆಗೋದಿಲ್ಲ, ಅಟ್ಲೀಸ್ಟ್ ನೀವು ಏನನ್ನ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರೂ ಗೊತ್ತಿರೋಂಗೆ ಆಲೋಚನೆ ಮಾಡಿ ಬಳೆಗಳನ್ನ ಮಾರಾಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸ್ವಾಮಿಗಳು ಬಳೆನ ಮಾರಾಟ ಮಾಡಕ್ ಹೋದಾಗ ಹೆಣ್ಮಕ್ಳಿಗೆ ನೋಡಿ, ಹೆಣ್ಮಕ್ಳಿಗೆ ಮುಖ್ಯವಾಗಿದ್ದು ಏನು ಅರ್ಶಿನ ಕುಂಕುಮ ಬಳೆ ಅಲ್ವಾ. ಆ ಬಳೆಗಳನ್ನ ಕೊಟ್ಟು ನಾನು ಅವ್ರ ಹತ್ರ ಯಾವ ರೀತಿಯಲ್ಲಿ ದುಡ್ಡು ತಗೊಳೋದು ಅಂತಂದ್ಬಿಟ್ಟು ದುಡ್ಡು ತಗೊಂಡಿರ ಆ ಬಳೆಗಳು ಕೂಡ ಫ್ರೀಯಾಗಿ ಕೊಟ್ಟು, ಕೆಲವು ಕೊಟ್ಟವ್ರ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ಒಂದು ಸಮಾಜಕ್ಕೆ ಹೆಣ್ಣು ಮಕ್ಕಳನ್ನ ಒಂದು ಇದನ್ನ ನಾನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಒಂದು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಹೆಣ್ಣು ಮಕ್ಕಳನ್ನ ಒಂದು ಇದನ್ನ ನಾವು ದುಡ್ಡು ಇಸ್ಕೊಂಡ್ಬಾರ್ದು ಅಂದ್ರೆ ಒಂದು ಮನೋಭಾವನೆ, ಒಂದು ಅದರಲ್ಲಿ ಒಂದು ಸಂದೇಶ ಇದೆ. ಹೆಣ್ಣು ಮಕ್ಕಳ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಅಂತ ಸೌಭಾಗ್ಯದ ಹತ್ರ ನಾವು ದುಡ್ಡು ಮಾಡಬಾರ್ದು, ಅವ್ರಿಗೆ ಸೌಭಾಗ್ಯ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಬಳೆಗಳನ್ನ ಕೊಟ್ಟು ಬರ್ತಾ ಇದ್ದು, ತನ್ನ ಕುಟುಂಬ ಏನೇ ಆದ್ರೂ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು. ಈ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಸೇರಿದ್ದೀರಾ, ನಿಜವಾಗ್ಲೂ ಇದು ಸಂತೋಷಕರವಾದ ವಿಚಾರ. ಅನಂತರದಲ್ಲಿ ಇದೇ ನೆಕ್ಸ್ಟ್ ಅವರು ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಶ್ರೀರವಾಣಿ ಒಂದು ಹೇಳುತ್ತೆ, ಒಂದು ಕಲ್ಲನ್ನ ತಗೊಂಡು ನಿಮ್ಮ ಬಾಯಲ್ಲಿ ಇಟ್ಕೊಂಡಾಗ ಅದು ಕಲ್ಲು ಸಕ್ಕರೆ ಆಗೋವರೆಗೂ ನೀವು ದೇವರ ಪ್ರಾರ್ಥನೆ ಮಾಡಿದಾಗ ನಿಮ್ಗೆ ಮುಕ್ತಿ ಸಿಗುತ್ತೆ, ನೀವು ಯೋಗೀಂದ್ರರಾಗ್ತೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಶ್ರಮ ಎಷ್ಟು ಅಂತಂದ್ರೆ 3 ವರ್ಷಗಳ ಕಾಲ ಸತತ ಪ್ರಯತ್ನ ಪಡ್ತಾರೆ. ನಾವು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಪ್ರತಿಯೊಬ್ರು ಯಾವುದೇ ಒಂದು ಕೆಲಸ ನಮ್ಗೆ ಹೇಳಿದಾಗ, ಓದೋದಾಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು, ಪ್ರಯತ್ನ ಅನ್ನೋದು ಬಹಳಷ್ಟು ಮುಖ್ಯ. ಪ್ರಯತ್ನ ಅನ್ನೋದು ಇಲ್ದಿರ ಇದ್ರೆ ಏನೂ ಆಗೋದಿಲ್ಲ ಅನ್ನೋದು ಇದರಲ್ಲಿ ದೇವರು ಅಶ್ರೀರವಾಣಿ ಮೂಲಕ ಒಂದು ಕೊಟ್ಟು ಅವ್ರನ್ನ ಇವತ್ತು ನಾವು ನೀವೆಲ್ಲರೂ ನೆನೆಸ್ಕೊಳ್ಳೋ ರೀತಿಯಲ್ಲಿ, ಅವ್ರನ್ನ ಆರಾಧನೆ ಮಾಡೋ ರೀತಿಯಲ್ಲಿ ನಮ್ಮ ಚಿಂತಾಮಣಿಗೆ ಮುಕುಟ ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಇದಾಗೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅವ್ರನ್ನ ನಾವು ಇವತ್ತೆಲ್ಲಾನು ನೆನೆಸ್ಕೊಂತಾ ಇರೋದು ನಮ್ಮ ಪುಣ್ಯ. ನಾವು ಇದೇ ಜಿಲ್ಲೆಯಲ್ಲಿ ಇದೇ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ನನ್ನ ಈ ಮಾತುಗಳು ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. नो बना आगे आगे ಹೌದಣ್ಣ. ತೆಗಿತೀರ ಹೋಗೋಣ, ಹೋಗ್ರಲ್ಲ ಲಕ್ಷ್ಮಣಣ್ಣ, ಹೋಗ್ರಲ್ಲ ಶಿವಣ್ಣನಲ್ಲ ಹೋಗ್ಲಿ. ಶರಣ ಮೇಲೆ ಹೋಗಿ, ಶರಣ ಮೇಲೆ ಹೋಗಿ, ಮೇಲೆ ಹೋಗಿ.
ತಹಸೀಲ್ದಾರ್ ಸಾಹೇಬರಿಗೆ ಸನ್ಮಾನಕಾರಿ ಚಪ್ಪಾಳೆಗಳ ಮುಖಾಂತರ ಜೋರಾಗಿ. ನಮ್ಮ ಕಮಿಟಿ ಪರವಾಗಿ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬಲಿ ಜನಾಂಗದ ಸೇವಾ ಟ್ರಸ್ಟ್ ಪರವಾಗಿ ಎಲ್ಲ ನಮ್ಮ ಟ್ರಸ್ಟಿನ ನಾಯಕ್ ಸಮನ್ನ ರಾನ ಮಂಜು ರಾಂಡಪ್ಪ ಮಂಜು ಉಲ್ವಾಡಿ ನಾಯಕ್ ಸಮನ್ನ